ಜಗನ್ನಾಥ್. ನೋಡಿ, ಲಗ್ನ ಪತ್ರಿಕೆ ಕೊಡೋದಕ್ಕೆ ನಿಮ್ಮೊಂದಿಗೆ ನಾನು ಕೂಡ ಸಹಕಾರಿಯಾಗಬೇಕು ಅನ್ನೋದೇ ನನ್ನ ಆಸೆ. ನಾನು ಇಂದು ನನ್ನ ಸ್ನೇಹಿತರಿಗೆ ಆಮಂತ್ರಣ ಕೊಡಲು ಬೆಳಗಾವಿಗೆ ಹೋಗಬೇಕಾಗಿದೆ. ನೀನು ನಿಮ್ಮ ತಂದೆಯವರ ಜೊತೆಯಲ್ಲಿ ಮನೇಲಿದ್ದರೆ ಅಷ್ಟೇ ಸಾಕು. ಯಾಕೆ? ಪತಿ ಆಗೋರ ಕೆಲಸದಲ್ಲಿ ಸತಿ ಆಗೋಳು ಭಾಗವಹಿಸುವುದು ನಿಮ್ಗೆ ಇಷ್ಟ ಇಲ್ವೇ? ಇಷ್ಟವಾದ ಕೆಲಸ ಸ್ವಲ್ಪ ಕಷ್ಟವಾಗಬಹುದೇನೋ ಎಂಬ ಆತಂಕದ ಪರದೆಯನ್ನ ಕಿತ್ತೊಗೆದು ಆದಷ್ಟು ಬೇಗ ನಿಮ್ಮ ಸತಿಯಾಗಿ ಬಾಳಬೇಕು ಅಂತ ಬಯಸ್ತಾ ಇದೆ ಈ ನನ್ನ ಮನ. ಎಲ್ಲಿ ನನಗಾಗಿ ರಚಿಸಿದ್ದೀರಾ ಒಂದು ಕವನಕ್ಕೆ ಕಡಿಮೆ. ಕವಿಯ ಮನಸ್ಸು ನಿರ್ಮಲವಾದ ಮನಸ್ಸಿನಲ್ಲಿ ಆಸೆಗಳು ಭುಗಿಲೆದ್ದು ನಿರಾಸೆಯತ್ತ ಸಾಗಿ ನಮ್ಮ ಜೀವನ ಎಂಬ ಕವನ ಹೊಡೆಯದೆ ಫಲ ಕೊಡದೆ ದುಃಖದತ್ತ ಸಾಗಿದರೆ ಈ ಪ್ರೇಮಿಯ ಗತಿ. ನೋಡಿ, ಜನ್ಮ ಜನ್ಮಾಂತರದಲ್ಲಿಯೂ ನೀವೇ ನನ್ನ ಪತಿಯಾಗಿ ಬರಬೇಕು ಅಂತ ಈ ನನ್ನ ಮನಸ್ಸು ಹಠ ಹಿಡಿದು ಕುಳಿತಿದೆ ಅಂದಾಗ ನಿಮ್ಮನ್ನೇ ಬಯಸಿದ ನನಗಾಗಿ ಏನು ಬೇಕು? ನನಗಾಗಿ ನೀವು ಬೇಕು ಅಂದಾಗ ನಿಮ್ಮನ್ನೇ ಬಯಸಿದ ನನಗೆ ಒಂದು ಮುತ್ತು ಬೇಕು ಅಷ್ಟೇ ತಾನೆ? ಸಾಕು ಈ ನಿಮ್ಮ ಗತ್ತು. ಸಾಕು ಅಂದ್ರೆ ಹೇಗೆ? ಬೇಕು ಅಂತ ಹೇಳಿದ್ರೆ 4 ಮಕ್ಕಳನ್ನಾದ್ರೂ ಹಡಿಯಬಹುದು ರೀ. ಏನ್ ನಿಮ್ಮ ಮಾತು? ಮಕ್ಕಳನ್ನ ಹಡಿಬೇಕಾದ್ರೂ ಅದಕ್ಕೆ ಪಡೆದು ಬಂದಿರಬೇಕು. ಹಾಗಾದ್ರೆ ನೀನು ಪಡೆದು ಬಂದಿಲ್ಲ ಅಂತ ಆಯ್ತು. ಅದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ? ಮದುವೆ ಆದ್ಮೇಲೆ ತಾನೇ ಗೊತ್ತಾಗೋದು. ಸುಮಿತ್ರಾ, ನನಗೊಂದು ಅನುಮಾನ. ನಮ್ಮ ಮದುವೆ ಆದ ಮೇಲೆ ನಮ್ಮಿಬ್ಬರ ಪ್ರೀತಿಯಲ್ಲಿ ಕೊರತೆ ಏನಾದ್ರೂ? ನೋಡಿ, ಕವಿಗಳ ಮನಸ್ಸು ಚಂಚಲ ಅಂತ ಹೇಳ್ತಾರೆ. ಕಲ್ಪನಾ ಲೋಕದಲ್ಲಿ ವಿಹರಿಸೋದನ್ನ ಬಿಟ್ಟು ಯೋಚನೆ ಮಾಡಿ ಹೇಳಿದ ನೆನಪಿಗೆ ಬಂತು. ನಾವಿಬ್ಬರು ಮದುವೆ ಆದ ಮೇಲೆ ಮಧುಚಂದ್ರಕ್ಕೆ ಎಲ್ಲಿಗೆ ಹೋಗುವುದು ಅಂತ. ನಮ್ಮಿಬ್ಬರ ಮದುವೆ ಆದ ಹಾಗೇನೆ ಅಲ್ಲ ರೀ. ಕಲ್ಪನಾ ಲೋಕನ ಬಿಟ್ಟು ನೀವು ಹೊರಗಡೆ ಬಂದು ಯೋಚನೆ ಮಾಡಿ ಅಂತ ಹೇಳಿದೆ. ಹೆಚ್ಚು ಆಸೆನ ಇಟ್ಕೊಂಡು ಕೆಟ್ಟು ಹೋಗ್ಬೇಡಿ. ಆಗ್ಲೇ ಮಾಡ್ತೀಯ? ಅದು ಮದುವೆಗೆ ಮುಂಚೆ. ಸುಮಿತ್ರಾ, ನಾನಿವತ್ತು ಸ್ವಲ್ಪ ಹೆಚ್ಚು ಮಾತಾಡ್ಬಿಟ್ಟೆ ಅನ್ಸುತ್ತೆ ಅಲ್ವಾ? ಹಾಗೇನಿಲ್ಲ. ನಿಮ್ಮ ಒಂದೊಂದು ಮಾತು ನನ್ನ ಪಾಲಿಗೆ ಸಿಹಿ ಜೇನಿದ್ದ ಹಾಗೆ. ಅದಿರ್ಲಿ, ನನ್ನ ಆಸೆನ ಸ್ವಲ್ಪ ಕೇಳ್ತೀರಾ? ಅದೇನಂದು ಮೊದಲು ಸ್ವಲ್ಪ ತಿಳಿಸಿ. ಎಲ್ಲಿ ನನಗಾಗಿ ರಚಿಸಿ ಹೇಳಿದ್ರ ಒಂದು ಕವನ ಅಂದ್ರೆ ನಿನಗೆ ಅಷ್ಟು ಇಷ್ಟನಾ? ಮನದಿನಿಯನ ಕವನ ನನ್ನ ಮನಕದ ಪ್ರಾಣ. ಪ್ರೇಮದ ಬಯಕೆಯ ಬಯಲಿನಲ್ಲಿ ಬೇಸತ್ತು ನೀನಿತ್ತೆ. ನಿಸರ್ಗ ಪ್ರೇಮ ಕಣ್ಣಿಗೆ ಮರವಾಗಿ ನಿರಳಾಯಿತು. ದುಃಖ ಸಂತೋಷದ ಅಲೆಯಲ್ಲಿ ಕೈಗೆ ಆಳೆ ಪೆನ್ನು ಸಿಕ್ಕಿತು. ಪೆನ್ನೆ ಪ್ರೇಮವಾಗಿ, ಆಳೆಯೇ ನಾನಾಗಿ, ದುಃಖದ ಕಣ್ಣೀರು ಕಪ್ಪಾಗಿ ಉರಿದು ಆಳೆ ತುಂಬಿತು. ಬರಿದಾದ ಈ ನಿನ್ನ ಕೊರಳು ಕರಿಮಣಿ ಸರದಿಂದ ಅಲಂಕೃತವಾಗಲಿ ಎಂದು ವರ್ಣಿಸಲು. ಎಷ್ಟೊಂದು ಅದ್ಭುತವಾಗಿದೆ ಈ ಕವನ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ನಾರಿ ಬಾಳಿಗೆ ಸಹಕಾರಿ ಎಂದು. ಹಾಗಾದ್ರೆ ನೀನ್ ಯಾವುದರಲ್ಲಿ ಸಹಕಾರಿಯಾಗ್ತೀಯ? ಈ ನಿಮ್ಮ ಸುಖ ದುಃಖದಲ್ಲಿ ಜೊತೆಯಾಗಿ, ನಿಮ್ಮ ಜೀವನ ಸಂಗಾತಿಯಾಗಿ, ನಿಮ್ಮ ಸತಿಯಾಗಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಅದಕ್ಕೆ ಆದಷ್ಟು ಬೇಗ ಒಂದು ವೇಳೆ ಆ ದೇವರು ನಿಮಗಿಂತ ಮುಂಚಿತವಾಗಿ ನನ್ನ ಕಣ್ಣು ಮುಚ್ಚಿಬಿಟ್ರೆ? ಸುಮಿತ್ರಾ, ವಿಚಿತ್ರ ಕಲ್ಪನೆ ನಿನ್ನದು. ನೀನು ಕಣ್ಣು ಮುಚ್ಚಿಕೊಂಡರೆ ನಾನು ಬದುಕುಳಿತೀನಿ ಅಂತ ತಿಳ್ಕೊಂಡಿದ್ದೀಯಾ? ಜಗನ್ನಾಥ್, ಹೌದು ಸುಮಿತ್ರಾ, ಒಡತಿಯನ್ನು ಕಳೆದುಕೊಂಡವನು ಈ ಜಗತ್ತಿನಲ್ಲಿ ಏನು ತಾನೇ ಸಾಧಿಸುತ್ತಾನೆ? ವಸಂತ ಕಾಲದಲ್ಲಿಯೂ ಚಿಗುರದ ಬರಡು ಮರವಾಗುತ್ತಾನೆ. ಸುಮಿತ್ರಾ, ನಿನ್ನನ್ನು ಕಳೆದುಕೊಂಡು ನಾನು ಒಂದು ಕ್ಷಣ ಕೂಡ ಇರಲಾರೆ. ಅಯ್ಯೋ ನೋಡಿ, ನಾನು ಕೂಡ ಅಷ್ಟೇ. ನಿಮ್ಮನ್ನ ಬಿಟ್ಟು ಬದುಕುವ ಶಕ್ತಿ ನನಗೂ ಇಲ್ಲ. ಅದಕ್ಕೆ ಹೇಳಿಲ್ವಿ ಕವಿಗಳ ಮನಸ್ಸು ಚಂಚಲ ಅಂತ. ಚಂಚಲ ಅಲ್ಲವೇ, ನಿನ್ನ ಜೊತೆಯಲ್ಲೇ ಬಾಳುವ ಚಪಲ. ಜೀವನವಿಡೀ ನನ್ನ ಜೊತೆಯಲ್ಲಿ ಬಾಳಬೇಕು ಅಂತ ಬಯಸ್ತಾ ಇರೋ ಈ ನಿಮ್ಮ ಮನಸ್ಸು ತುಂಬಾನೇ ಭಾರ. ಹಾಗಾದರೆ ನಿನ್ನ ಮೊಗವರಳಿ, ನಿನ್ನ ಮುಗುಳ್ನಗೆ ಬೀರಿ ನನ್ನ ಹೃದಯಕ್ಕೆ ನೆಮ್ಮದಿ ನೀಡುವೆ ಸುಮಿತ್ರಾ. ನಿಮ್ಮಿಷ್ಟದಂತೆ ಆಗಲಿ.
ಸುಮಿತ್ರ, ನನಗೆ ಮದುವೆ ದಿನಗಳು ನಮಗೆ ಧಾವಿಸಿ ಬರುತ್ತೆ. ಮನೆಯಲ್ಲಿ ಬೇಕಾದಷ್ಟು ಕೆಲಸವಿದೆ. ನಾನು ಸರಿ, ಆದಷ್ಟು ಬೇಗ ಬಂದ್ಬಿಡಿ. ಬಾಯ್ ಬಾಯ್. ಬಾಯ್. ಪ್ರತಾಪ್, ನಾವು ಅಂದುಕೊಂಡಂತೆ ನಮ್ಮ ಕನಸು ನನಸಾಯ್ತು. ಇನ್ಮೇಲೆ ನಮ್ಮಿಬ್ಬರ ಮನಸ್ಸು ಒಂದಾಗಲೇಬೇಕಲ್ಲ. ಜಾನಕಿ, ಈ ಲವ್ ಇಸ್ ಗ್ರೇಟ್, ಈ ಲೈಫ್ ಇಸ್ ಶಾರ್ಟ್. ಇದಕ್ಕೆ ನಮ್ಮ ಜೀವನವೇ ಸಾಕ್ಷಿ ಅಲ್ಲವೇ ರಾಣಿ? ಪ್ರತಾಪ್, ಅಂದ ಹಾಗೆ ನಮ್ಮ ಕನಸು ನನಸಾಯ್ತಲ್ಲ, ಈ ಸುಂದರವಾದ ಸಂಜೆಯಲ್ಲಿ ನಾವಿಬ್ರು ಹಾಡಿ ಆನಂದಿಸಲೇಬೇಕಲ್ವೇ? ಜಾನಕಿ, ನಿನಗೆ ಇಷ್ಟವಾದ ಕಾರ್ಯದಲ್ಲಿ ನನಗೆ ಕಷ್ಟವಾದ ವಿಷಯವನ್ನು ನನ್ನ ಡಿಕ್ಷನರಿಯಿಂದ ತೆಗೆದು ಆಚೆ ಹಾಕಿದ್ದೇನೆ. ವಾಟ್ ಟು ಸೇ? ಡೋಂಟ್ ವೆರಿ ಮೈ ಫ್ರೆಂಡ್. ಜಾನಕಿ, ಇಲ್ಲಿವರೆಗೂ ನಮ್ಮ ಸುಂದರ ಸ್ವಪ್ನ ಕಂಡ ದಿನಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥವನ್ನು ವರ್ಣಿಸಿಂದ ನಿಂತುಕೊಂಡರೆ ಸಮಯ ವ್ಯರ್ಥವಾಗಿ ಹೋಗುತ್ತದೆ. ಅರ್ಥಪೂರ್ಣವಾದ ನಿನ್ನ ಬಾಳು ಗೋಳಿನ ಕಳಲನ್ನು ಸೇರಿ ಬಿಡ್ತದಲ್ಲ ಅಂತ ನನಗೆ ಅನುಮಾನ. ಪ್ರತಾಪ್, ಕೈ ಹಿಡಿದ ಗಂಡನನ್ನು ಬಿಟ್ಟು ನಿಮ್ಮ ಜೊತೆ ಬಂದಿದ್ದೀನಿ ಅಂದಮೇಲೆ ಕೊನೆವರೆಗೂ ನೀವು ನನ್ನ ಕೈ ಹಿಡಿದು ಕಾಪಾಡುವುದು ನಿಮ್ಮ ಕರ್ತವ್ಯ. ಜಾನಕಿ, ನನಗೆ ಅದರ ಅವಶ್ಯಕತೆ ಇಲ್ಲ. ಜೀವನ ಎಂಬುದು ಹುಡುಗರ ತಿರುಗಿಸುವ ಬಗೆರೆ ಆಟವಲ್ಲ. ಹಾಗಂತ ಹೇಳಬೇಕು ಅಂತ ನಿಯಮ ಏನು ಇಲ್ವಲ್ಲ? ಪ್ರತಾಪ್, ಮಾತನಾಡೋದನ್ನ ನೇರವಾಗಿ ಮಾತನಾಡಿ. ಸುದ್ದಿ ಬಳಸಿ ಮಾತನಾಡಿದ್ರೆ ನೀವು ಮಾತನಾಡಿದ ಮಾತು ನನಗೆ ಅರ್ಥ ಆಗೋದಿಲ್ಲ. ನೇರವಾಗಿ ಮಾತನಾಡಿದರೆ ಅಪಶ್ಯ ಮಾಡಿಕೊಳ್ಳುತ್ತದೆ. ಅರ್ಥ ಮಾಡಿಕೊಂಡರೆ ನನಗೂ ಇಷ್ಟ, ನಿನಗೂ ಉತ್ತಮ. ಡಾರ್ಲಿಂಗ್, ಡಾರ್ಲಿಂಗ್ ಎಂದು ಮಾತ್ರ ನನ್ನ ಕರೆಯಬೇಡ. ಯಾಕೆ ಪ್ರತಾಪ್? ಆಗ ಡಾರ್ಲಿಂಗ್ ಅಂತ ಕರೆದ್ರೆ ಓಡಿ ಬಂದು ನನ್ನ ಕೆನ್ನೆಗೆ ಮುತ್ತು ಕೊಡ್ತಾ ಇದ್ದೆ. ಈಗ ಡಾರ್ಲಿಂಗ್ ಅಂತ ಕರೆದ್ರೆ ಯಾಕೆ ನನ್ನನ್ನ ಡಾರ್ಲಿಂಗ್ ಅಂತ ಕರಿಬೇಡ ಅಂತ ಹೇಳ್ತಾ ಇದೀಯ? ಅಂತೂ ನೀನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇಂಥ ಬುದ್ಧಿವಂತಿಕೆ ಮಾತನ್ನು ನಿನ್ನ ಗಂಡನಿಗೆ ಹೇಳಿದ್ದರೆ ಉತ್ತಮವಾಗಿರುತ್ತಿತ್ತು ನಿನ್ನ ಬಾಳು. ನೋಡಿ, ನೀವು ಹೇಳೋದೇನೋ ಸರಿಯಾಗಿ ಇದೆ. ನಾನು ಗಂಡನಿಗೆ ಮೋಸ ಮಾಡಿದ್ದೀನಿ ನಿಜ. ಹಾಗಂತ ಯಾವತ್ತೂ ನಿಮಗೆ ಮೋಸ ಮಾಡುವುದಿಲ್ಲ. ಇನ್ನು ಮುಂದೆ ನನ್ನ ಗತಿ ಏನು? ಮಾನವತೆ ಮನಧರ್ಮ ಹುಳ್ಳ. ಮಾನವನ ಸೊತ್ತು ಯಾರ ಅಪ್ಪನ ಮನೆ ಸೊತ್ತಲ್ಲ. ಅದರ ವಿರುದ್ಧ ಸಾಗುವ ನಿನ್ನ ಬಾಳಿನ ಗತಿ ಅದೋ ಗತಿ. ನಿನ್ನ ಭವಿಷ್ಯದ ರೀತಿ ಆ ದೇವರಿಗೆ ಪ್ರೀತಿ. ಪ್ರತಾಪ್, ನೀವು ಏನು ಅಂತ ಮಾತನಾಡ್ತಾ ಇದ್ದೀರಾ? ನೋಡಿ, ನಾನು ಅನ್ಯಾಯನೂ ಮಾಡಿರ್ಬೋದು, ಮೋಸನೂ ಮಾಡಿರ್ಬೋದು. ನೀವು ನನ್ನ ಕೈ ಬಿಟ್ರೆ ಮುಂದೆ ನಾನು ಹೇಗೆ ಬಾಳಿ? ದಯವಿಟ್ಟು ನಿಮ್ಮ ಕಾಲು ಅಯ್ಯೋ ಹುಚ್ಚು ಕುರಿಯೇ, ಬಾಳನ ಕೈಗೆ ಸಿಕ್ಕ ಗತಿಗೆ ನಿನ್ನ ಸ್ಥಿತಿ. ಅದರಂತೆ ನಿನ್ನ ಪತಿರುತ ತನಗೆ ತಿಲಂಜನೆ ಇಟ್ಟು ಮಿಂಡನನ್ನು ನಂಬಿ ಓಡಿ ಬಂದ ನೀನು ಬಾಳನ ಕೈಗೆ ಸಿಕ್ಕ ಕುರಿಯ ಸಮಾನ. ಬಾಳನ ಕೈಗೆ ಸಿಕ್ಕ ಕುರಿಯ ಕರ್ಮ ಹೇಗಿದೆ ನೋಡಿದೆಯ? ಅಯ್ಯೋ ದೇವರೇ, ದೇವರಂತ ಪತಿಗೆ ಮೋಸ ಮಾಡಿ ನಿನ್ನಂತವನ ಬೆನ್ನ ಹಿಂದೆ ಬಂದಿದ್ದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ನೋಡು, ನಾನು ನಿನ್ನನ್ನು ನಂಬಿ ಬಂದಿದ್ದೀನಿ. ಕೊನೆವರೆಗೂ ನನ್ನ ಕೈ ಹಿಡಿದು ಕಾಪಾಡುವುದು ನಿನ್ನ ಕರ್ತವ್ಯ ಅಷ್ಟೇ. ಧರ್ಮದಿಂದ ನಿನ್ನನ್ನು ಕಾಪಾಡಲು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಲ್ಲ. ಏಟುಗೊಂದೋಳು ಇರೋ ತನಕ, ಕಟ್ಟಿಗೊಂದೋಳು ಕೊನೆಯ ತನಕ. ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇನೋ? ಗಂಡನನ್ನು ಬಿಟ್ಟು ಮಿಂಡನನ್ನು ನಂಬುತ್ತಾಳಂತ ತಿಳಿಯಲು ನಾನೇನು ಮೂಡಲ್ಲ. ನಾಚಿಕೆ ಆಗಬೇಕಾಗಿರೋದು ನಿನಗೆ. ನಾನು ಗಂಡು 10 ಸಾರಿ ಬಿದ್ದರೆ ಅದು ಬಂಗಾರ. ಹೆಣ್ಣು 1 ಸಾರಿ ಬಿದ್ದರೆ ಆಗದು ಎಂದಿಗೂ ಹೋಗ್ತಾರ. ನಯ್ಯ ವಂಚಕ, ನಿನ್ನನ್ನು ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ನಿನ್ನನ್ನ ನಾನು ನಂಬಾದಾಗಿತ್ತು ಕಾಮುಕ. ಕೈ ಹಿಡದ ಗಂಡನನ್ನು ನಂಬದ ನೀನು
ಇಟ್ಕೊಂಡರ ಮೆಂಡನನ್ನು ನಂಬುತ್ತಾಳಂತ ನಂಬಲು ನಾನೇನು ಮೂಡನಲ್ಲ. ಪ್ರತಾಪ್, ಸುದ್ದಿ ಬಳಸಿ ಮಾತನಾಡಬೇಡ. ನೋಡು, ನೀನು ಈ ರೀತಿ ಸುದ್ದಿ ಬಳಸಿ ಮಾತನಾಡೋದು ನನಗೆ ಅರ್ಥವಾಗೋದಿಲ್ಲ. ನಿನ್ನ ಕೊನೆಯ ನಿರ್ಧಾರ ಏನು ಅಂತ ಹೇಳು. ಮುಂದೆ ನಾನು ಹೇಗೆ ಬಾಳ್ಲಿ? ದೇವರು ಎಲ್ಲಿದ್ದಾರೆ ಹಾಡಿನ ದೇವರು? ದೇವರು ಗಂಡಸರ ಪಕ್ಷಪಾತಿ, ಹೆಣ್ಣಿಗೆ ನೀತಿಯ ಬೋಧಕ. ಮೈಂಡ್ ಇಟ್. ಪ್ರತಾಪ್, ನೋಡಿ, ನನಗೆ ಸುದ್ದಿ ಬಳಸಿ ನೀವು ಈ ರೀತಿ ಮಾತನಾಡಿದ್ರೆ ಅರ್ಥ ಆಗೋದಿಲ್ಲ. ನಾನು ನಿಮ್ಮನ್ನೇ ನಂಬಂದಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ. ನೀವೇನು ಮಾತನಾಡ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ऊपर आसमान है, नीचे जमीन है, मेरे घर का डोर खुला है, अब तुम चला जाओ. ಇದು ನಿನ್ನ ಕೊನೆಯ ಮಾತೆ? ಹೌದು, ನಿನಗೆ ಉಳಿದಿರೋದು ಒಂದೇ ಒಂದು ದಾರಿ, ಅದು ಸೂಳೆಯರ ತಿರುಗುವ ಕೇರಿ. ಕುರಿ ದಾರಿ ತಪ್ಪಿ ಬಂದಿತ್ತು, ಅದು ನನ್ನ ಕೈಗೆ ಸಿಕ್ಕಿತ್ತು. ಅದರ ಒಡೆಯನ ಮನೆಯ ದಾರಿ ತೋರಿಸುವ ಹಕ್ಕು ನನ್ನದಾಗಿತ್ತು.